ರಾಯಚೂರಲ್ಲಿ ಪ್ರವಾಹದಿಂದ ಮೊಸಳೆಗಳ ಕಾಟ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ. ಎಲ್ಲೆಂದರಲ್ಲಿ ಮೊಸಳೆಗಳು ಪ್ರತ್ಯಕ್ಷ ಆಗಿದ್ದು ನೂರಾರು ಎಕರೆ ಭತ್ತ ನದಿ ನೀರಿನ ಪಾಲಾಗಿದೆ. ಆ ಕಡೆ ಮಳೆನೂ ಬಿಡ್ತಾ ಇಲ್ಲ, ಈ ಕಡೆ ತಾವು ಬೆಳೆದಂತಹ ಬೆಳೆಯೂ ಕೂಡ ಕೈಗೆಟುಕಲಿಲ್ಲ. ಶಕ್ತಿನಗರ ಭಾಗದ ರೈತರಿಗೆ ಇನ್ನಿಲ್ಲದ ಸಂಕಷ್ಟವನ್ನ ತಂದೊಡ್ಡಿದೆ. ನೂರಾರು ಪಂಪ್ ಸೆಟ್ಗಳು ಕೃಷ್ಣಾ ನದಿ ಪಾಲಾಗಿದೆ. ನೂರಾರು ಎಕರೆ ಭತ್ತ ನೀರು ಪಾಲಾಗಿದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಪ್ರವಾಹದಿಂದ ಇದೀಗ ಮೊಸಳೆಗಳ ಕಾಟ ಕೂಡ ಇದೆ. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಲ್ಲ, ಕೃಷ್ಣಾ ನದಿಯಲ್ಲಿ ಮೊಸಳೆಗಳ ಕಾಟ ಯಾವ ರೀತಿಯಾಗಿದೆ ಅಂತ ಹೇಳಿ. ಮತ್ತೊಂದು ಕಡೆ ರೈತರು ತೋರಿಸ್ತಾ ಇದ್ದಾರೆ, ನಾವು ಬೆಳೆದಂತಹ ಬೆಳೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದ್ವಿ, ಅವೆಲ್ಲವೂ ಕೂಡ ಈಗ ನೀರು ಪಾಲಾಗಿದೆ, ನಮಗೆ ಏನೂ ಇಲ್ಲ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ನದಿ ಬಂದು ಮಹಾರಾಷ್ಟ್ರದಿಂದ ಜಾಸ್ತಿ ಮಳೆ ಬಂದದ್ರಲ್ಲಿದ್ದ ಆ ಡ್ಯಾಮ್ ನೀರು ಬಿಟ್ಟು ನಮ್ಮದು ಎಲ್ಲ ಒಳೆಪಾಲಾಗಿದೆ ಸರ್. ನಮ್ಮ ಊರು ಸೀಮಂತರದೆ 1700-1500 ಎಕರೆ ಸುಮಾರು ಮುಳುಗಿದ್ದಾವೆ. ಇನ್ನು ಸಂಜೆ ಪಟ್ಟಿಗೆ ಬಂದರೆ ಎಲ್ಲ ಮುಳುಗಿ ಹೋಗ್ಬಿಡ್ತೋ ಗೊತ್ತಿಲ್ಲ, ಮುಳುಗಕತ್ತದ. ಈಗ ಒಬ್ಬ ರೈತ ಖರ್ಚು ಮಾಡೋದು ಈಗ ಎಷ್ಟು ಕಷ್ಟ ಬೀಳ್ಬೇಕು ನೋಡ್ರಿ. ಇನ್ನೂ 1 ತಿಂಗಳಾದರೆ ಕಟಾವು. ಇದು ನಾಟಿ ಹಚ್ಚಿ 5 ತಿಂಗಳಾಗಿದೆ. ತೆನೆ ಬಿಚ್ಚುತ್ತಂದರೆ ಇನ್ನೊಂದು ತಿಂಗಳಲ್ಲಿ ಕಟಾವು. ಈಗ ಏನಿಲ್ಲ, ಒಂದೇ ಸಲ ಸ್ಪ್ರೇ ಮಾಡಿದ್ರೆ ಮುಗಿದೋಯ್ತು. ಅಂಥದ್ರಲ್ಲಿ ಇದಿಷ್ಟು ನಷ್ಟ ಪರಿಹಾರ ಏನು ಕೊಡ್ತಾರೋ ಸರ್ಕಾರ ಏನೋ ಗೊತ್ತಿಲ್ಲ. ಇಷ್ಟು ಖರ್ಚು ಮಾಡಿದ್ವಿ, ಈ ಥರ ಬಂದು ಹೊಳೆ ಬಂದು ಮುಳುಗಿದ್ರೆ ನಾವು ಏನು ಮಾಡ್ಬೇಕು ರೈತರು? ಆಮೇಲೆ 1000 ಮೋಟ್ರ್, 4 ಮೋಟ್ರಿಗೆ 1 TC, ಇದ್ರ ಪ್ರಕಾರ 800 TCಯನ್ನು ನೀರು ಪಾಲಾಗಿದ್ದಾವೆ. ಕಾಳಜಿ ವಹಿಸಿ ರೈತರಿಗೆ ಸಹಾಯ ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಆಮೇಲೆ ಈಗ ಏನಂದರೆ ನಷ್ಟ ಪರಿಹಾರ ಜನರಿಗೆ ಸ್ವಲ್ಪ ಅವಾಗ ಕಡಿಮೆ ರೇಟಿನಲ್ಲಿ ಆ ನಷ್ಟ ಪರಿಹಾರ ಆದರೆ ಆ ನಷ್ಟ ಪರಿಹಾರ ಕೊಟ್ಟರೆ ಏನಾಗಲ್ಲ. ಈಗ ನೀರು ಮುನಿಗೆ ಹಿಂಗೆ ಹಾಳಾಗ್ಯದ, ಅದು ಒಣಗಿ ಅದು ನೀರಿಲ್ದ ಅದು ಹಂಗೆ ಹಾಳಾಗ್ತದೆ ಸರ್. ಅದಕ್ಕೆ ದಯವಿಟ್ಟು ಇದಕ್ಕೆ ಅಧಿಕಾರಿ ಯಾರಿದ್ದಾರೆ ರೈತರಿಗೆ ಸಹಾಯ ಮಾಡ್ಬೇಕಂತೇಳಿ ತಮ್ಮನ್ನು ವಿನಂತಿ ಕೋರ್ಕೊಳ್ತೇವೆ. ಸುಮಾರು 5 ಎಕರೆ 10 ಎಕರೆ ತನಕ ಮುಳುಗಿದೆ ಸರ್ ಗದ್ದೆ. ಮೊಣಕಲ್ಲು ಮಾತ್ರ ನೀರಿದ್ದಾವ, ಗದ್ದೆ ಕೆಲ್ಸಕ್ಕೆ ಬರ್ಲಾರಂಗೆ ಆಗಿಬಿಟ್ಟದ, ಆಲ್ರೆಡಿ ಕೆಳಗೆ ಬಿದ್ದು ಬಿಟ್ಟದ. ಏನು ಮಾಡೋಕ್ಕೆ ಆಗ್ಲಾರಂಥ ಪರಿಸ್ಥಿತಿ ಇಲ್ಲಿ ನಮಗೆ ಆಗಿಬಿಟ್ಟದೆ ಸರ್. ಅದು ಉಳ್ಕೊಂಡಿದ್ದು 5 ಎಕರೆಗೂ ನೀರಿಲ್ಲದ ಕೊರತೆ ಅದೊಂದು ಆಗಿದೆ ಸರ್. ಇದ್ದಿದ್ದು 10 ಎಕರೆದಾಗ ನೀರು ನಿಂತು ಬಿಟ್ಟವ ಸರ್. ಇನ್ನೂ 20 ದಿವಸದಾಗ ಕಟಾವು ಬರ್ತಿತ್ತು ಸರ್. ಆಲ್ರೆಡಿ ಅಲ್ಲಿ ತೆನೆ ಬಿಟ್ಟಿದೆ ಸರ್. ಆದರೆ ಇನ್ನೂ 20 ದಿವಸದಾಗ ನಮ್ಗೆ ಎಲ್ಲ ಕೈ ಬರೋಂಥದ್ದು ಎಲ್ಲ ಮಿನಿಮಮ್ 100ಕ್ಕೆ 70%, 75% ಖರ್ಚೆಲ್ಲ ಮಾಡಿದ್ದೀವಿ ಸರ್. ಇನ್ನೂ 20-25 ಖರ್ಚು ಮಾಡೋದಿತ್ತು. ಆದರೆ ಅದಷ್ಟರೊಳಗೆ ನಮ್ಗೆ ಕೃಷ್ಣಾ ನದಿ ದಡದಲ್ಲಿ ಇರುವಂಥ ಸಾವಿರಾರು ಗಟ್ಟಲೆ ಎಕರೆಗಳನ್ನು ಬಹಳಷ್ಟು ಮಂದಿಗೆ ಮುಳುಗಿದಾವೆ ಸರ್. ನಮ್ಮಂಥ ರೈತರು ಭಾಳ ಮಂದಿ ಇದ್ದಾವೆ. ಬೇರೆ ನಮ್ಮ ಎಲ್ಲೇನ ಅನುಕೂಲ ಆದಲ್ಲಿ ಸಾಲ ತಂದು ಕ್ಯಾಶಿ ಖರ್ಚು ಮಾಡಿದ್ದೀವಿ. ನೀರು ಬಂದು ಕ್ಯಾಶಿ ಭಾಳಷ್ಟು ಮುಳುಗಿದಾವೆ ಸರ್. ನಮ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ಆಗಲಿ ರೈತರು ಪರವಾಗಿ ಮೇಲಧಿಕಾರಿಗಳು ಸ್ವಲ್ಪ ಗಮನ ವಹಿಸಿ ನಮಗೆ ಏನೋ ಒಂದು ಅನುಕೂಲ ಮಾಡಿ ಕೊಡಬೇಕಾಗಿ ಈ ಪರಿಹಾರ ಕೊಡಬೇಕು. ಈ ಮೂಲಕ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಂತ ಹೇಳಿ ಈ ಮೂಲಕ